ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುವಂತ ಒಂದು ವಿಷಯನ ಕವರ್ ಮಾಡ್ತಾ ಇದ್ದೀನಿ. ಇದರಲ್ಲಿ 2 ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತಿದ್ದೀನಿ. ಇದು ಇನ್ವೆಸ್ಟರ್ಸ್ ಗೆ ಒಂದು ಬಿಗ್ ಲೆಸನ್ ಕೂಡ ಹೌದು. ಯಾಕೆ ಏನು ಎಲ್ಲವನ್ನು ಕೂಡ ನಾವು ಈ ವಿಡಿಯೋದ ಮೂಲಕ ತಿಳ್ಕೊಳ್ಳೋಣ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಮೇ ಬಿ ನಿಮ್ಗೆ ಫ್ಯೂಚರ್ ಅಲ್ಲಿ ಇದು ಸಹಾಯಕ್ಕೆ ಬರಬಹುದು. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋನ ಮುಂದೆ ತರ್ತಾ ಇದ್ದೀನಿ. ಹಾಗೆ ಇವತ್ತು ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ 20% ಗಿಂತ ಜಾಸ್ತಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಮೇ ಬಿ ಅದರ ಬಗ್ಗೆ ನಿಮಗೆ ಗೊತ್ತಿರಬಹುದು. ಬಟ್ ಯಾಕೆ ಡೌನ್ ಫಾಲ್ ಆಯ್ತು, ಆ ಕಂಪನಿ ಸರಿ ಇಲ್ವಾ ಅಥವಾ ಮ್ಯಾನೇಜ್ಮೆಂಟ್ ಅಲ್ಲಿ ಏನಾದರೂ ಸಮಸ್ಯೆ ಆಗಿದೆಯಾ, ಇದನ್ನ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ. ಮೊದಲಿಗೆ ಆ ಕಂಪನಿ ಯಾವುದು ಅಂತ ನೋಡೋದಾದ್ರೆ ಕೆನ್ಸ್ ಟೆಕ್ನಾಲಜಿ ಇಂಡಿಯಾ ಲಿಮಿಟೆಡ್. ಸೆಮಿ ಕಂಡಕ್ಟರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. EMS ಸೆಗ್ಮೆಂಟ್ ಅಲ್ಲೂ ಕೂಡ ಕಾಂಟ್ರಿಬ್ಯೂಷನ್ ಮಾಡುತ್ತೆ, ಅಂದ್ರೆ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್. ಮೇಜರ್ ಆಗಿ ಸೆಮಿ ಕಂಡಕ್ಟರ್ ಕಾರಣಕ್ಕೆ ಈ ಸ್ಟಾಕ್ ತುಂಬಾನೇ ಫೋಕಸ್ ಅಲ್ಲಿ ಇರುತ್ತೆ. ಹಾಗೆ ಸಾಕಷ್ಟು ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕೊಟ್ಟಿರುವಂತಹ ಕಂಪನಿ. ಬಟ್ ಇತ್ತೀಚೆಗೆ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ. ಬಟ್ ಇವತ್ತು ಇನ್ವೆಸ್ಟರ್ಸ್ ಗೆ ಬಿಗ್ ಡಿಸಪಾಯಿಂಟ್ಮೆಂಟ್ ಮಾಡಿದೆ. ನೋಡಬಹುದು 20.26%, 20% ಗಿಂತ ಜಾಸ್ತಿ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನೋಡಬಹುದು ಯಾವ ರೀತಿ ಡೌನ್ ಆಗಿದೆ ಅಂತ. ಆಲ್ಮೋಸ್ಟ್ 10% ಡೌನ್ ಅಲ್ಲಿ ಓಪನ್ ಆಯ್ತು. ನಂತರ ಕೂಡ ಆ ಡೌನ್ ಫಾಲ್ ಸ್ಟಾಪ್ ಆಗ್ಲಿಲ್ಲ, ಕಂಟಿನ್ಯೂ ಆಯ್ತು. 20% ಡೌನ್ ಅಲ್ಲಿ ಓವರ್ ಆಲ್ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಕೆನ್ಸ್ ಟೆಕ್ನಾಲಜಿ ಇಂಡಿಯಾ ಲಿಮಿಟೆಡ್ ಅಲ್ಲಿ. ಯಾಕೆ ಈ ರೀತಿಯ ಬಿಗ್ ಡೌನ್ ಫಾಲ್ ಕಂಡು ಬಂತು? ಕಂಪನಿ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. Q4 ರಿಸಲ್ಟ್ ಅನೌನ್ಸ್ ಆಗಿತ್ತು. ರಿಸಲ್ಟ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೆ ಕೂಡ. ಹಾಗಾದ್ರೆ ರಿಸಲ್ಟ್ ಅಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ, ಅದನ್ನು ನೋಡೋಣ ಬನ್ನಿ. ಗೆಳೆಯರು, ನೋಡಬಹುದು ಕಂಪನಿಯ ರಿಸಲ್ಟ್ ಅನ್ನ ನಾನು ಓಪನ್ ಮಾಡಿದ್ದೀನಿ. ನಿನ್ನೆ ಅನೌನ್ಸ್ ಆದಂತ ರಿಸಲ್ಟ್ ಇದು. ಕಂಪನಿ ಸೇಲ್ಸ್ 1243 ಕೋಟಿ ರಿಪೋರ್ಟ್ ಮಾಡಿದೆ. ಹಿಂದಿನ ವರ್ಷ ನೋಡಬಹುದು 984 ಕೋಟಿ ಇತ್ತು. ಹಿಂದಿನ ಕ್ವಾರ್ಟರ್ಲಿ 804 ಕೋಟಿ ಇತ್ತು. ಎರಡಕ್ಕೂ ಹೋಲಿಸಿದ್ರೆ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಅದರಲ್ಲೂ ಇಯರ್ ಆನ್ ಇಯರ್ 26% ರೈಸ್ ಆಗಿದೆ ಕಂಪನಿಯ ಸೇಲ್ಸ್. ಹಾಗೆ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಇಯರ್ ಆನ್ ಇಯರ್ 15% ರೈಸ್ ಆಗಿದೆ. 168 ಕೋಟಿ ಇತ್ತು ಹಿಂದಿನ ವರ್ಷ. ಹಿಂದಿನ ಕ್ವಾರ್ಟರ್ ಅಲ್ಲಿ 119 ಇತ್ತು, ಈಗ 194 ಕೋಟಿ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಅಬ್ವಿಯಸ್ಲಿ ಸ್ವಲ್ಪ ಡೌನ್ ಇದೆ. ಇಯರ್ ಆನ್ ಇಯರ್ 116 ಕೋಟಿ ಇದ್ದದ್ದು 91 ಕೋಟಿಗೆ ಹೋಗಿದೆ. ಬಟ್ ಇಟ್ಸ್ ಓಕೆ. ಕೆಲವು ಸಲ ಹೀಗಾಗುತ್ತೆ, ಟ್ಯಾಕ್ಸಸ್ ಜಾಸ್ತಿ ಪೇ ಮಾಡ್ತಾರೆ ಅಥವಾ ಖರ್ಚುಗಳು ಎಕ್ಸ್ಟ್ರಾ ಆಗಿರುತ್ತೆ. ಇಂತಹ ಸಂದರ್ಭದಲ್ಲಿ ಸ್ವಲ್ಪ ಡಿಫರೆನ್ಸಸ್ ಆಗುತ್ತೆ. ಬಟ್ ಸ್ಟಿಲ್ ಕಂಪನಿ ಲಾಸ್ಗೆ ಹೋಗಿಲ್ಲ, ಪ್ರಾಫಿಟ್ ಅಲ್ಲೇ ಇದೆ. 91 ಕೋಟಿ ಪ್ರಾಫಿಟ್ ಅನ್ನ ರಿಪೋರ್ಟ್ ಮಾಡಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಸ್ಟಿಲ್ ನಾವು ರಿಸಲ್ಟ್ ಅನ್ನ ನೋಡಿದ್ರೆ ಮೇಲ್ನೋಟಕ್ಕೆ ಖಂಡಿತ ಇಲ್ಲಿ ಯಾವುದೇ ಸಮಸ್ಯೆ ಕಾಣ್ತಾ ಇಲ್ಲ ಅಲ್ವಾ? ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಯಾಕೆ ಈ ರೀತಿ ಡೌನ್ ಫಾಲ್ ಕಂಡು ಬಂತು? 20% ಗಿಂತ ಜಾಸ್ತಿ ಡೌನ್ ಆಗ್ಬೇಕು, ಅದರಲ್ಲೂ ಸೆಮಿ ಕಂಡಕ್ಟರ್ ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡುವಂತ ಕಂಪನಿ. ಯಾಕೆ ಈ ರೀತಿ ಬಿಗ್ ಕ್ರಾಶ್ ನೋಡ್ಲಿಕ್ಕೆ ಸಿಕ್ತು ಸ್ಟಾಕ್ ಅಲ್ಲಿ? ಅದಕ್ಕೆ ಹೋಗೋದಕ್ಕೆ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಸ್ಟಾಕ್ ಅಲ್ಲಿ ಯಾಕೆ ಡೌನ್ ಫಾಲ್ ಕಂಡು ಬಂತು ಅಂತ ನಾವು ನೋಡೋದಾದ್ರೆ ಕಂಪನಿಯ ಗೈಡೆನ್ಸ್ ಅಂದ್ರೆ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ. ನಾನು ಸಾಕಷ್ಟು ಸಲ ಇದ್ರ ಬಗ್ಗೆ ಕವರ್ ಮಾಡ್ತಾ ಇರ್ತೇನೆ. ಫ್ಯೂಚರ್ ಗ್ರೋತ್ ಬಗ್ಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಹೇಳುತ್ತೆ. ನಮ್ಮ ಕಂಪನಿ ನೆಕ್ಸ್ಟ್ ಇಯರ್ ಇಷ್ಟು ಗ್ರೋ ಆಗ್ಬೋದು. ಅದು ರೆವಿನ್ಯೂ ವೈಸ್ ಆಗ್ಬೋದು, ಅಥವಾ ಮಾರ್ಜಿನ್ಸ್ ವೈಸ್ ಆಗ್ಬೋದು, ಅಥವಾ ನೆಟ್ ಪ್ರಾಫಿಟ್ ವೈಸ್ ಆಗ್ಬೋದು. ಎಷ್ಟು ಗ್ರೋ ಆಗ್ಬೋದು ಅನ್ನೋದ್ರ ಬಗ್ಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಇನ್ವೆಸ್ಟರ್ಸ್ ಗೆ ಒಂದು ಗೈಡೆನ್ಸ್ ಅನ್ನ ಕೊಡುತ್ತೆ. ಸೊ ಆ ಗೈಡೆನ್ಸ್ ಅಲ್ಲಿ ಕಂಪನಿ ಎಡವಿದೆ. ಅಂದ್ರೆ ಕಂಪನಿಯ ಮ್ಯಾನೇಜ್ಮೆಂಟ್ ಏನ್ ಗೈಡೆನ್ಸ್ ಕೊಟ್ಟಿತ್ತು, ಆ ಗೈಡೆನ್ಸ್ ಅನ್ನ ಅಚೀವ್ ಮಾಡಕ್ಕಾಗಿಲ್ಲ. ಅಚೀವ್ ಮಾಡಕ್ಕಾಗಿಲ್ಲ ಅಂದ ತಕ್ಷಣ ಸ್ಟಾಕ್ ಗಳು ಕ್ರಾಶ್ ಆಗ್ಬಿಡ್ತಾವ? ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ಬೇಕಾಗಿರೋದೇನಂತಂದ್ರೆ ಕಂಪನಿ ಎಷ್ಟು ಗೈಡೆನ್ಸ್ ಕೊಟ್ಟಿತ್ತು, ಅದರಲ್ಲಿ ಗ್ರೋತ್ ಎಷ್ಟಾಗಿದೆ, ತುಂಬಾ ಮಿಸ್ ಆಗಿದ್ಯಾ ಅಥವಾ 1 or 2% ಮಿಸ್ ಆಗಿದ್ಯಾ, ಇದು ಮ್ಯಾಟರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಯಾವ್ದೋ ಒಂದು ಕಂಪನಿ ಒಂದು 50% ಗೈಡೆನ್ಸ್ ಕೊಟ್ಟಿದೆ. ಬಟ್ ಕಂಪನಿ ಗೈಡೆನ್ಸ್ ರೀಚ್ ಮಾಡ್ಬೇಕಂದ್ರೆ 50% ಜಾಸ್ತಿ ಆಗ್ಬೇಕಿತ್ತು. ಬಟ್ 48% ಜಾಸ್ತಿ ಆಗಿದೆ ಅಂದ್ರೆ ಇಟ್ಸ್ ಓಕೆ, ಟ್ರೈ ಮಾಡಿದೆ ಕಂಪನಿ ಮ್ಯಾನೇಜ್ಮೆಂಟ್, ಆಲ್ಮೋಸ್ಟ್ ನಿಯರ್ ಇದೆ. ಹಾಗೆ ಕೆಲವು ಕಂಪನಿಗಳಿರ್ತವೆ ತುಂಬಾ ಹೈ ಗೈಡೆನ್ಸ್ ಅನ್ನ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ 50% ಗೈಡೆನ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, ಅಚೀವ್ ಮಾಡಿದ 20% ಅಂದ್ರೆ ಅಬ್ವಿಯಸ್ಲಿ ಅಲ್ಲಿ ಡಿಸಪಾಯಿಂಟ್ಮೆಂಟ್ ನೋಡ್ಲಿಕ್ಕೆ ಸಿಗುತ್ತೆ. ಜೊತೆಗೆ ಮ್ಯಾನೇಜ್ಮೆಂಟ್ ಮೇಲಿನ ಟ್ರಸ್ಟ್ ಕೂಡ ಹೊರಟೋಗುತ್ತೆ. ಯಾಕಂದ್ರೆ ಇವರು ಕನಸುಗಳನ್ನ ಸೆಲ್ ಮಾಡ್ತಿದ್ದಾರೆ ಅಂತ ಅರ್ಥ. ಇನ್ ಕೇಸ್ ಏನಾದ್ರು ಆ ರೀತಿ ಬಿಗ್ ಡಿಫರೆನ್ಸ್ ಆಗ್ತಿದೆ ಅಂದ್ರೆ ಆ ಕನಸು ನಿಜ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಕನಸನ್ನ ಸೆಲ್ ಮಾಡ್ತಿದ್ದಾರೆ ಅಂತ ಅರ್ಥ ಆಗುತ್ತೆ. ಹಾಗಾದ್ರೆ ಕೆನ್ಸ್ ಟೆಕ್ ಅಲ್ಲಿ ಆ ರೀತಿ ಏನಾದ್ರು ಆಗಿದ್ಯಾ? ಸೊ ಮೊದ್ಲಿಗೆ ಕಂಪನಿ ಎಸ್ಟಿಮೇಟ್ಸ್ ಏನಿತ್ತು ಅದನ್ನ ಮಿಸ್ ಮಾಡ್ತು. ರೆವಿನ್ಯೂ ಆಗ್ಬೋದು, ಎಬಿಟ್ ಆಗ್ಬೋದು, ಮಾರ್ಜಿನ್ಸ್ ಆಗ್ಬೋದು, ಇವೆಲ್ಲವೂ ಕೂಡ ಬಿಲೋ ಎಸ್ಟಿಮೇಷನ್ಸ್ ಇದೆ. ಕಂಪನಿ ಏನು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ, ರಿಸಲ್ಟ್ಸ್ ಅಲ್ಲಿ ಬಿಲೋ ಎಸ್ಟಿಮೇಟ್ಸ್ ಇದೆ. ಎಸ್ಟಿಮೇಟ್ ಅನ್ನ ರೀಚ್ ಮಾಡಕ್ ಆಗಿಲ್ಲ. ಗೈಡೆನ್ಸ್ ಮಿಸ್. ನೀವು ಇಲ್ಲಿ ನೋಡಬಹುದು ಫುಲ್ ಫೈನಾನ್ಷಿಯಲ್ ಇಯರ್ 2025-26 ಏನಿತ್ತು
ಅಲ್ಲಿ ರೆವಿನ್ಯೂ ಗ್ರೋತ್ 33% ಕಂಪನಿ ರಿಪೋರ್ಟ್ ಮಾಡಿದೆ. 33% ಒಳ್ಳೆ ಗ್ರೋತ್. ಈವನ್ 15% ರೆವಿನ್ಯೂ ಗ್ರೋತ್ ಕೂಡ ತುಂಬಾ ಒಳ್ಳೆ ಗ್ರೋತ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಬಟ್ ಇದೊಂದು ಎಮರ್ಜಿಂಗ್ ಸೆಕ್ಟರ್, ಜೊತೆಗೆ ಅಗ್ರೆಸಿವ್ ಆಗಿ ಗ್ರೋ ಆಗ್ತಿರೋಂತ ಸೆಕ್ಟರ್. ಇಲ್ಲಿ 33% ಗ್ರೋ ಆಗಿದೆ. ಸ್ಟಿಲ್ ಹೆಲ್ದಿ ಬಿಸ್ನೆಸ್ ಗ್ರೋತ್ ಅಂತಾನೆ ಕನ್ಸಿಡರ್ ಆಗುತ್ತೆ ಇದು. ಆದ್ರೆ ಕಂಪನಿಯ ಮ್ಯಾನೇಜ್ಮೆಂಟ್ ಪ್ರೊಜೆಕ್ಷನ್ ಏನಿತ್ತು ಅದು 51% ಗ್ರೋತ್ ಇತ್ತು. 51% ಗ್ರೋತ್ ಇರುತ್ತೆ ಅಂತ ಕಂಪನಿ ಈ ಹಿಂದೆ ಗೈಡೆನ್ಸ್ ಅನ್ನ ಕೊಟ್ಟಿತ್ತು. ಆದ್ರೆ ಆಕ್ಚುಯಲ್ ಆಗಿರೋದು 33%. 18% ಗ್ರೋತ್ ಕಡಿಮೆ ಆಗಿದೆ ಕಂಪನಿ ಹೇಳಿದ್ದಕ್ಕಿಂತ. ಇದು ಮಾರ್ಕೆಟ್ ಅಲ್ಲಿ ಡಿಸಪಾಯಿಂಟ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಿದೆ. ಇದ್ರ ಜೊತೆಗೆ ನೋಡಬಹುದು ಮಾರ್ಜಿನ್ಸ್ ವೈಸ್ ಕೂಡ ಅರೌಂಡ್ 17% ಗೈಡೆನ್ಸ್ ಅನ್ನ ಕೊಟ್ಟಿತ್ತು ಮ್ಯಾನೇಜ್ಮೆಂಟ್. ಬಟ್ 15.8% ಇದೆ. ಅಟ್ಲೀಸ್ಟ್ ಹತ್ರ ಬಂದಿದೆ, ಬಿಗ್ ಡಿಫರೆನ್ಸ್ ಆಗಿಲ್ಲ ಇಲ್ಲಿ. ಬಟ್ ರೆವಿನ್ಯೂ ಗೈಡೆನ್ಸ್ ಏನಿತ್ತು ಅಲ್ಲಿ 18% ಕಡಿಮೆ ಆಗಿದೆ ಕಂಪನಿ ಮ್ಯಾನೇಜ್ಮೆಂಟ್ ಹೇಳಿದ್ದಕ್ಕಿಂತ. ಜೊತೆಗೆ ಈ ಹಿಂದೆ ಕಂಪನಿಯ ಮ್ಯಾನೇಜ್ಮೆಂಟ್ ಹೇಳಿದ್ದು ನೋಡಬಹುದು, 4th quarter ವುಡ್ ಬಿ ಬ್ರಿಂಗ್ ಇನ್ ಟಾಪ್ ಲೈನ್ ಆಫ್ 1700 crore. ಅಂದ್ರೆ Q4 ಅಲ್ಲಿ 1700 ಕೋಟಿ ರೆವಿನ್ಯೂ ಇರುತ್ತೆ ಅಂತ ಹೇಳಿದೆ ಕಂಪನಿ ಈ ಹಿಂದೆ. ಬಟ್ ಆಕ್ಚುಯಲ್ ಆಗಿ ಬಂದಿದ್ದೆಷ್ಟು 1242 ಕೋಟಿ. ಅಂದ್ರೆ ಆಲ್ಮೋಸ್ಟ್ 450 crores ಅಥವಾ 460 crores ಕಡಿಮೆ ಆಗಿದೆ ಕಂಪನಿ ಹೇಳಿದ್ದಕ್ಕಿಂತ. 1700 ಕೋಟಿ ಇರಬಹುದು ಅಂತ ಹೇಳಿತ್ತು. ಬಟ್ ಆಕ್ಚುಯಲ್ ಆಗಿ ರಿಪೋರ್ಟ್ ಮಾಡಿದ್ದು 1242 ಕೋಟಿ. ಬಟ್ ಡಿಸಪಾಯಿಂಟ್ಮೆಂಟ್ ಆಗದೆ ಇರುತ್ತಾ? ಜೊತೆಗೆ ಕ್ಯಾಶ್ ಫ್ಲೋ ಕನ್ಸರ್ನ್ ಕೂಡ ಇದೆ ಇಲ್ಲಿ. ನೆಗೆಟಿವ್ ಆಪರೇಟಿಂಗ್ ಕ್ಯಾಶ್ ಫ್ಲೋ ರಿಪೋರ್ಟ್ ಮಾಡಿದೆ 600 ಕೋಟಿ ಡ್ಯೂರಿಂಗ್ ದ ಕ್ವಾರ್ಟರ್. ಬಟ್ ಆರ್ಡರ್ ಬುಕ್ ಅಲ್ಲಿ ಹೆಲ್ದಿ ಗ್ರೋತ್ ಇದೆ. 6596 ಕೋಟಿ ಇದ್ದದ್ದು 8366 ಕೋಟಿ ಆಗಿದೆ. ಜೊತೆಗೆ ಸಾಲ ಕೂಡ ಕಡಿಮೆ ಆಗಿದೆ. 581 ಕೋಟಿ ಇದ್ದದ್ದು 207 ಕೋಟಿಗೆ ಇಳಿದಿದೆ. ಬಟ್ ಈ ಎಲ್ಲ ಡೆವಲಪ್ಮೆಂಟ್ಸ್ ನ ನಂತರ JP Morgan ಅವರು ಡೌನ್ ಗ್ರೇಡ್ ಮಾಡಿದ್ದಾರೆ ಸ್ಟಾಕ್ ಅನ್ನ. ಇದು ಒಂದು ಕಾರಣ ಅಂತಾನೆ ಹೇಳ್ಬೋದು ಸ್ಟಾಕ್ ನ ಇವತ್ತಿನ ಡೌನ್ ಫಾಲ್ ಗೆ. ಸೊ ಮೇಜರ್ ಕಾಂಟ್ರಿಬ್ಯೂಟರ್ ಅಂತ ಅಂದ್ರೆ ಕಂಪನಿಯ ಮ್ಯಾನೇಜ್ಮೆಂಟ್ ನ ಗೈಡೆನ್ಸ್ ಏನಿತ್ತು ಅದನ್ನ ರೀಚ್ ಮಾಡಕ್ ಆಗದೆ ಇರೋದು. ಜೊತೆಗೆ ಬಿಗ್ ಡಿಫರೆನ್ಸ್ ಆಗಿದೆ. 18% ಕಡಿಮೆ ಆಗಿದೆ ಕಂಪನಿ ಗೈಡೆನ್ಸ್ ಕೊಟ್ಟಿದ್ದಕ್ಕಿಂತ. ಹಾಗೆ Q4 ಅಲ್ಲಿ 1700 ಕೋಟಿ ಇರುತ್ತೆ ಅಂತ ಹೇಳಿತ್ತು. ಬಟ್ 1242 ಕೋಟಿ ಆಕ್ಚುಯಲ್ ಆಗಿ ಬಂದಿದೆ. ಇದು ಮೇಜರ್ ಕನ್ಸರ್ನಿಂಗ್ ಪಾರ್ಟ್ ಆಗಿದೆ. ಹಾಗಾದ್ರೆ ಕಂಪನಿ ಮ್ಯಾನೇಜ್ಮೆಂಟ್ ಏನ್ ಹೇಳಿದೆ ಈ ವಿಚಾರದಲ್ಲಿ, ಯಾಕೆ ಕಡಿಮೆ ಆಯ್ತು ಅಂತ ಹೇಳಿದೆ, ಅದಕ್ಕೇನಾದ್ರೂ ಕಾರಣಗಳನ್ನ ಕೊಟ್ಟಿದ್ಯಾ ಅಂತ ನೋಡೋದಾದ್ರೆ ನೋಡಬಹುದು. ಡಿಲೇ ಇನ್ 2 ಗವರ್ನಮೆಂಟ್ ಆರ್ಡರ್ಸ್ ಆಲ್ಸೋ ಇಂಪ್ಯಾಕ್ಟೆಡ್ ಪರ್ಫಾರ್ಮೆನ್ಸ್. ಜೊತೆಗೆ ಆರ್ಡರ್ಸ್ ವರ್ ಡಿಲೇಡ್ ಡೆಸ್ಪೈಟ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಂಡ್ ಟೆಸ್ಟಿಂಗ್ ಅಪ್ರೂವಲ್ಸ್. ಗವರ್ನಮೆಂಟ್ ಆರ್ಡರ್ಸ್ ಅಲ್ಲಿ ಡಿಲೇ ಆಗಿದೆ, ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಂಡ್ ಟೆಸ್ಟಿಂಗ್ ಅಪ್ರೂವಲ್ಸ್ ಡಿಲೇ ಆಗಿದೆ ಅಂತ ಹೇಳಿದೆ. ಹಾಗೆ ಈ ಮುಂಚೆ ಕಂಪನಿ OEM ಸಪ್ಲೈಯರ್ ವಿಚಾರದಲ್ಲಿ ಏಕಮಾತ್ರ ಕಂಪನಿ ಆಗಿತ್ತು. ಬಟ್ ಈಗ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ ನೋಡಬಹುದು. ಎ ಮೇಜರ್ EV OEM ರೆಡ್ಯೂಸ್ಡ್ ನಿಯರ್ಲಿ 90% ಆಫ್ ಬಿಸ್ನೆಸ್. EV ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸಂಬಂಧಪಟ್ಟಂತೆ ಸುಮಾರು 90% ಬಿಸ್ನೆಸ್ ನ ಮೇಲೆ ಇಂಪ್ಯಾಕ್ಟ್ ಮಾಡಿದೆ ಕಾಂಪಿಟೇಷನ್. ಬಟ್ ಇಂದಿನ ಪರ್ಫಾರ್ಮೆನ್ಸ್ ಹಾಗೂ ಆರ್ಡರ್ ಬುಕ್ ಅನ್ನ ನೋಡ್ಕೊಂಡು ನಾವು ಅಗ್ರೆಸಿವ್ ಗೈಡೆನ್ಸ್ ಅನ್ನ ಕೊಟ್ಟಿದ್ವಿ. ಬಟ್ ಅದನ್ನ ಅಚೀವ್ ಮಾಡಕ್ ಆಗಿಲ್ಲ ಅಂತ ಹೇಳಿದೆ. ಅಟ್ಲೀಸ್ಟ್ ಒಪ್ಕೊಂಡಿದ್ದಾರೆ ನಾವು ಅಗ್ರೆಸಿವ್ ಆಗಿ ಗೈಡೆನ್ಸ್ ಕೊಟ್ಟಿದ್ವಿ ಅಂತ, ಅದು ಒಳ್ಳೆ ವಿಚಾರನೇ. ಬಟ್ ಸ್ಟಿಲ್ ಒಪ್ಕೊಳ್ಳದೆ ಇರುವಂತ ಚಾನ್ಸೇ ಇಲ್ಲ ಇಲ್ಲಿರೋ ಪರಿಸ್ಥಿತಿಯನ್ನ ನೋಡಿದ್ರೆ. ಸೊ ಈ ಎಲ್ಲ ಪಾಯಿಂಟ್ಸ್ ಮೇಜರ್ ಆಗಿ ಕೆನ್ಸ್ ಟೆಕ್ನಾಲಜೀಸ್ ನ ಡೌನ್ ಫಾಲ್ ಗೆ ಕಾರಣ ಆಗಿದೆ. ಸೊ ಇದಕ್ಕೆ ಹೇಳೋದು ಇನ್ವೆಸ್ಟ್ಮೆಂಟ್ ಅನ್ನೋದು ಎಲ್ಲರ ಕಪ್ ಆಫ್ ಕಾಫಿ ಅಲ್ಲ. ಇದಕ್ಕೆ ತುಂಬಾನೇ ಡೀಪ್ ಸ್ಟಡಿ ಬೇಕಾಗುತ್ತೆ. ನಾವು ಮೇಲ್ನೋಟಕ್ಕೆ ಕಂಪನಿ ನಂಬರ್ಸ್ ಅನ್ನ ನೋಡಿದ್ರೆ ಚೆನ್ನಾಗೇ ಕಾಣುತ್ತೆ. ಬಟ್ ಒಳಗಡೆ ಯಾರೆಲ್ಲ ನೋಡಿದ್ರಿ, ಈವನ್ ನಾನು ಕೂಡ ಅಬ್ಸರ್ವ್ ಮಾಡಿರ್ಲಿಲ್ಲ ಇದನ್ನ. ಯಾಕಂದ್ರೆ ಪ್ರತಿಯೊಂದು ಕಂಪನಿಯ ಎಲ್ಲ ವಿಷಯವನ್ನ ತಿಳ್ಕೊಳಕ್ಕೆ ತುಂಬಾನೇ ಕಷ್ಟ. ಅಟ್ಲೀಸ್ಟ್ ನಾವು ಇನ್ವೆಸ್ಟ್ ಮಾಡಿರೋ ಕಂಪನೀಸ್ ಬಗ್ಗೆ ತಿಳ್ಕೊಳ್ಬೇಕು, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಇದೇ ಕಾರಣಕ್ಕೆ ಅದಕ್ಕೆ ನಾವು 50-60 ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಕ್ ಆಗೋದಿಲ್ಲ, ಇನ್ವೆಸ್ಟ್ ಮಾಡಬಾರ್ದು ಕೂಡ. 15-20 ಸ್ಟಾಕ್ಸ್ ಗೆ ಸೀಮಿತಗೊಳಿಸ್ಕೊಳ್ಬೇಕು. ಯಾಕೆಂತಂದ್ರೆ ಅವುಗಳನ್ನ ಈ ರೀತಿ ಡೀಪ್ ಆಗಿ ಸ್ಟಡಿ ಮಾಡ್ಬೇಕಲ್ಲ. ಕಂಪನಿಯ ರಿಸಲ್ಟ್ ಬರುತ್ತೆ ಅಂದ್ರೆ ಸುಮ್ನೆ ಏನ್ ರಿಸಲ್ಟ್ ಅನೌನ್ಸ್ ಮಾಡಲ್ಲ 3 ತಿಂಗಳಿಗೆ ಒಂದ್ಸಲ. ಇನ್ವೆಸ್ಟರ್ಸ್ ಇದನ್ನೆಲ್ಲ ಚೆಕ್ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ನಿರ್ಧಾರ ತಗೊಳ್ಳಿ ಅಂತ ಸೆಬಿ ರೂಲ್ಸ್ ಮಾಡಿರೋದು. ನಮ್ಗೆ ಉಪಯೋಗ ಆಗ್ಲಿ ಅಂತ ಪ್ರತಿ 3 ತಿಂಗಳಿಗೊಮ್ಮೆ ರಿಸಲ್ಟ್ ಅನ್ನ ಕೊಡೋದು. ಎಷ್ಟು ಜನ ಗೈಡೆನ್ಸ್ ಅನ್ನ ನೋಡಿದ್ರಿ? ಇನ್ ಕೇಸ್ ನೀವೇನಾದ್ರೂ ಇನ್ವೆಸ್ಟ್ ಮಾಡಿದ್ದು ಇದನ್ನ ಮಿಸ್ ಮಾಡಿದಿರಿ ಅಂದ್ರೆ ಅದಕ್ಕೆ ಬೆಲೆ ಇವತ್ತು 20% ಕ್ರಾಶ್ ನ ಮೂಲಕ ತೆತ್ತಿದ್ದೀರಿ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಕಂಪನಿಯ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಇವುಗಳನ್ನ ನೋಡ್ಬೇಕು ಅಂತ. ಇದೇ ಮೇಜರ್ ಲೆಸನ್ ಇವತ್ತು ನಾವು ಕಲಿಬಹುದಾಗಿರುವಂತದ್ದು. ಇಷ್ಟೆಲ್ಲ ನೋಡಕ್ ಆಗಲ್ವಾ? ಮ್ಯೂಚುವಲ್ ಫಂಡ್ ಅಲ್ಲಿ ಹೂಡಿಕೆ ಮಾಡೋದು ಬೆಸ್ಟ್. ಹಾಗೆ ಈಗಂತೂ ಇನ್ನೂ ಸುಲಭ ಏನು ಅಂತಂದ್ರೆ PMS ಗಳು ಬಂದ್ಬಿಟ್ಟಿದೆ, ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್. ಮುಂಚೆ ಎಲ್ಲ 50 ಲಕ್ಷ ಮಿನಿಮಮ್ ಇರ್ತಾ ಇತ್ತು. ಈಗ 2.5 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. 2.5 ಲಕ್ಷ, 3 ಲಕ್ಷ, 5 ಲಕ್ಷ, 10 ಲಕ್ಷ, 20 ಲಕ್ಷ ಎಷ್ಟಿದ್ರು ಮಾಡ್ಬಿಡ್ಬೋದು. ಅದನ್ನ ಮಾಡೋದು ಬೆಸ್ಟ್. ಇದನ್ನೆಲ್ಲ ಮಾಡಕ್ ಆಗಲ್ಲ ಅಂದ್ರೆ, ಡೀಟೇಲ್ ಆಗಿ ನಾವು ಸ್ಟಡಿ ಮಾಡಕ್ ಆಗಲ್ಲ ಅಂದ್ರೆ PMS ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೇದು. 1%, 2% ಚಾರ್ಜಸ್ ಪೇ ಮಾಡಬಹುದು. ಬಟ್ ಇಷ್ಟೆಲ್ಲ ಸ್ಟಡಿ ಮಾಡುವಂತ ತಲೆನೋವಿರೋದಿಲ್ಲ. ಫಂಡ್ ಮ್ಯಾನೇಜರ್ ನಿಮ್ಗಾಗಿ ಕೆಲಸ ಮಾಡ್ತಾರೆ, ನೀವು ಅದಕ್ಕಾಗಿ ಸ್ವಲ್ಪ ಚಾರ್ಜಸ್ ಅನ್ನ ಪೇ ಮಾಡ್ತೀರಾ ಅಷ್ಟೇ, ಸಿಂಪಲ್. ನೀವು ಡೈರೆಕ್ಟ್ ಸ್ಟಾಕ್ ಗಳಲ್ಲಿ ಹೂಡಿಕೆ ಮಾಡ್ತೀರಿ ಅಂದ್ರೆ ಖಂಡಿತ ಇಷ್ಟೆಲ್ಲ ತಿಳ್ಕೊಳ್ಳೇಬೇಕು. ತಿಳ್ಕೊಳ್ಳಿಲ್ಲ ಅಂದ್ರೆ ಈ ರೀತಿ ಕ್ರಾಶ್ ನ ನೋಡ್ಬೇಕಾಗುತ್ತೆ. ಈ ಮುಂಚೆ ಖಂಡಿತ ಅವಕಾಶಗಳಿರಲಿಲ್ಲ. PMS ಮಿನಿಮಮ್ 50 lakh ಇತ್ತು ಟಿಕೆಟ್ ಸೈಜ್. ಈಗ ತುಂಬಾ ಕಡಿಮೆ ಇರೋದ್ರಿಂದ ಖಂಡಿತ ಅಂತವನ್ನ ಕೂಡ ನೀವು ಬಳಸ್ಕೊಳ್ಳಕ್ಕೆ ಪ್ರಯತ್ನ ಪಡಬಹುದು. ನಮ್ಮ ಮೂಲಕ ಕೂಡ ಆ ಸರ್ವಿಸ್ ಸಿಗುತ್ತೆ, ಇದರಲ್ಲೂ ಕೂಡ ಇದೆ.
ಬಹಳ ಜನ ಈಗಾಗಲೇ ತಗೊಂಡಿದ್ದೀರಿ ಕೂಡ. ಟೆನ್ಷನ್ ಫ್ರೀ ಆಗ್ಬೇಕು ಅಂದ್ರೆ ಬೇಕಿದ್ರೆ ಈ ನಂಬರ್ಗೆ ಕಾಲ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತೀವಿ. ಇನ್ನು ನೆಕ್ಸ್ಟ್ ಸ್ಟಾಕ್ ಗೆ ನಾವು ಬರೋದಾದ್ರೆ ಎಂಟಾರ್ ಟೆಕ್ನಾಲಜೀಸ್ ಅಲ್ಲಿ ಇತ್ತೀಚೆಗೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇವತ್ತು ಕೂಡ ನೋಡಬಹುದು ಮೋರ್ ದನ್ 12% ರೈಸ್ ಆಗಿದೆ. ಇನ್ ಕೇಸ್ 1 ಮಂತ್ ಪರ್ಫಾರ್ಮೆನ್ಸ್ ನೋಡಿದ್ರೆ 53% ಅಪ್ ಆಗಿದೆ. 6 ಮಂತ್ಸ್ ಅಲ್ಲಿ 189%, 1 ಇಯರ್ ಅಲ್ಲಿ 400%. ಬಟ್ ಈ 400% ಏನಿದೆ ನೋಡಕ್ಕೆ 400% ಅಂತ ಅನಿಸ್ತಿದೆ. ಬಟ್ ಇಲ್ಲೂ ಕೂಡ ನಮ್ಗೆ ಒಂದು ಅದ್ಭುತ ಪಾಠ ಇದೆ. ಯಾಕಂದ್ರೆ ಒನ್ ಸೈಡೆಡ್ ಆಗಿ ಬಂದಿರುವಂತ 400% ರಿಟರ್ನ್ಸ್ ಅಲ್ಲ. 5 ಇಯರ್ಸ್ ಚಾರ್ಟ್ ಅನ್ನ ನಾವಿಲ್ಲಿ ಓಪನ್ ಮಾಡಿದ್ರೆ ನೀವಿಲ್ಲಿ ನೋಡಬಹುದು 2021ರಲ್ಲಿ ಸ್ಟಾರ್ಟ್ ಆಯ್ತು, ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ತು. ನಂತರ ಇಲ್ಲಿ ನೋಡಬಹುದು ಆಲ್ಮೋಸ್ಟ್ 50% ಗಿಂತ ಜಾಸ್ತಿ ಡೌನ್ ಆಯ್ತು. ಮತ್ತೆ ಒಳ್ಳೆ ರಿಕವರಿ ಕಂಡು ಬಂತು. ಮತ್ತೆ ಅಲ್ಲಿಂದ ಕ್ರಾಶ್ 50% ಗಿಂತ ಜಾಸ್ತಿ. ಮತ್ತೆ ಸೆಪ್ಟೆಂಬರ್ 2025ರಲ್ಲಿ ನೋಡಬಹುದು 1400 ರೂಪಾಯಿ ರೇಂಜ್ ಅಲ್ಲಿ ಇತ್ತು ಸ್ಟಾಕ್. ಇವತ್ತಿದೆ 7000 ಪ್ಲಸ್. ಅದರಲ್ಲೂ ಇಲ್ಲಿಂದ ನೀವಿಲ್ಲಿ ನೋಡಬಹುದು ಏಪ್ರಿಲ್ 2ನೇ ತಾರೀಕು 3500 ಆಯ್ತು. ಇವಾಗ ಮೋರ್ ದನ್ ಡಬಲ್ ಆಗಿದೆ. ಏಪ್ರಿಲ್, ಇದು ಮೇ, ಇವತ್ತು ಮೇ 14, ಜಸ್ಟ್ ಒಂದೂವರೆ ತಿಂಗಳಲ್ಲಿ ಮೋರ್ ದನ್ ಡಬಲ್ ಆಗಿದೆ. ಇದೇ ಇನ್ವೆಸ್ಟ್ಮೆಂಟ್ ನ ಲೆಸನ್. ಯಾಕೆ ಇದನ್ನ ಕವರ್ ಮಾಡ್ತಿದ್ದೀನಿ ಅಂದ್ರೆ ತುಂಬಾ ದಿನ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಸ್ಟಾಕ್. ಯಾರು ಈ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಪೇಷನ್ಸ್ ಇಂದ ತಡ್ಕೊಂಡಿದ್ರು ಅವ್ರಿಗೆ ಇವತ್ತು ಲಾಭವನ್ನ ಕೊಟ್ಟಿದೆ ಈ ಕಂಪನಿ. ಇದೇ ಇವತ್ತಿನ ಪಾಠ. ಪೇಷನ್ಸ್ ಪೇಸ್. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕಂಪನಿ ಬಿಸ್ನೆಸ್ ಚೆನ್ನಾಗಿದೆಯಾ, ಕಂಪನಿ ಪರ್ಫಾರ್ಮ್ ಮಾಡುತ್ತೆ. ಕಂಪನಿ ಬಿಸ್ನೆಸ್ ಚೆನ್ನಾಗಿಲ್ವಾ, ಆ ಕಂಪನಿ ಪರ್ಫಾರ್ಮ್ ಮಾಡೋದಿಲ್ಲ. ಈ ಕಂಪನಿಯ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಹೇಗಿದೆ, ಎಸ್ಪೆಷಲಿ ನೀವು ಇಲ್ಲಿ ನೋಡಬಹುದು ಅಪ್ಸ್ ಅಂಡ್ ಡೌನ್ಸ್ ಇದೆ. ಬಟ್ ಪ್ರೀವಿಯಸ್ 2 ಕ್ವಾರ್ಟರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಡಿಸೆಂಬರ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. ಮಾರ್ಚ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಆಪರೇಟಿಂಗ್ ಪ್ರಾಫಿಟ್ ಕೂಡ ಚೆನ್ನಾಗಿದೆ. ನೆಟ್ ಪ್ರಾಫಿಟ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಪ್ರೀವಿಯಸ್ 2 ಕ್ವಾರ್ಟರ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಇವನ್ ಮಾರ್ಚ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ಅಡ್ವಾನ್ಸ್ ಆಗಿ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಯಾಕಂದ್ರೆ ಏಪ್ರಿಲ್ 2ನೇ ತಾರೀಕೇನು ರಿಸಲ್ಟ್ ಬಂದಿರಲಿಲ್ಲ. ಬಟ್ ಸ್ಟಾಕ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಇದನ್ನ ಕವರ್ ಮಾಡ್ತಿರೋಂತ ಉದ್ದೇಶ ಇಷ್ಟೇ. ಇದು ಇನ್ವೆಸ್ಟರ್ಸ್ ಗೆ ಒಂದು ಪಾಠ. ಯಾವ ಸ್ಟಾಕ್ ಕಂಟಿನ್ಯೂಸ್ ಆಗಿ ರಾಕೆಟ್ ತರ ಹೋಗ್ತಾ ಇರೋದಿಲ್ಲ. ರಾಕೆಟ್ ತರ ಹೋಗೋ ಸ್ಟಾಕ್ ಹಂಗೆ ಮುಂದುವರಿಯೋದಿಲ್ಲ. ಅದು ಕೂಡ ಕರೆಕ್ಷನ್ ಆಗುತ್ತೆ. ಎಂಟಾರ್ ಟೆಕ್ನಾಲಜೀಸ್ ಕೂಡ ಕರೆಕ್ಷನ್ ಆಗ್ಬಹುದು ಮುಂದಿನ ದಿನಗಳಲ್ಲಿ. ಬಟ್ ಯಾರು ಪೇಷನ್ಸ್ ಇಂದ ಹೋಲ್ಡ್ ಮಾಡಿದ್ರು ಅವ್ರಿಗೆ ಇವತ್ತು ಜಸ್ಟ್ 1.5 ತಿಂಗಳಲ್ಲಿ ಮೋರ್ ದನ್ 100% ರಿಟರ್ನ್ಸ್ ಅನ್ನು ಕೊಟ್ಟಿದೆ. ಹಾಗಂತ ಈಗ ಚೇಸ್ ಮಾಡಕ್ ಹೋಗ್ಬೇಡಿ. ಟ್ರೈನ್ ಹೋಗಿ ಆಯ್ತು, ಈಗ ಟಿಕೆಟ್ ತಗೊಂಡ್ರೆ ಉಪಯೋಗ ಇಲ್ಲ, ರಿಸ್ಕ್. ಯಾಕೆಂತಂದ್ರೆ ಯಾವಾಗ ಬೇಕಾದ್ರೂ ಕರೆಕ್ಷನ್ ಆಗ್ಬಹುದು. ಬಟ್ ಈ ತರದ ಹಲವು ಪಾಠಗಳು ಮಾರ್ಕೆಟ್ ಅಲ್ಲಿ ಸಿಗ್ತವೆ. ಹಾಗಾಗಿ ಒಳ್ಳೆ ಕಂಪನಿಗಳನ್ನ, ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸ್, ಆ ಕಂಪನಿ ಬಿಸ್ನೆಸ್ ಚೆನ್ನಾಗಿ ನಡೀತಿದ್ಯಾ, ಇದ್ರ ಮೇಲೆ ನಾವು ಹೋಲ್ಡ್ ಮಾಡೋದ ಸೆಲ್ ಮಾಡೋದ ಡಿಸೈಡ್ ಮಾಡಬೇಕು. ಸ್ಟಾಕ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಿದೆ ಅಂತ ಸೆಲ್ ಮಾಡೋದಲ್ಲ. ಬಿಸ್ನೆಸ್ ಚೆನ್ನಾಗಿದೆ, ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಿದೆ ಅಂದ್ರೆ ಅದರ ಟೈಮ್ ಬರಬೇಕು. ಅಲ್ಲಿವರೆಗೂ ಕಾಯುವಂತ ತಾಳ್ಮೆ ಇರಬೇಕು. ತಾಳ್ಮೆ ಇದ್ರೆ ವರ್ಷದೆಲ್ಲ ರಿಟರ್ನ್ಸ್ ಒಂದೇ ತಿಂಗಳಲ್ಲಿ ಸಿಗುತ್ತೆ. ನೋಡಬಹುದು ನಾವು ಮೋರ್ ದನ್ 100% ರಿಟರ್ನ್ಸ್ 1.5 ತಿಂಗಳಲ್ಲಿ. ಇನ್ ಕೇಸ್ ಯಾರಾದ್ರೂ ಲಕ್ಕಿಲಿ ಮಾರ್ಚ್ ಅಲ್ಲಿ ಎಂಟರ್ ಆಗಿದ್ರೆ ಅವ್ರದಂತೂ ಅದೃಷ್ಟವೋ ಅದೃಷ್ಟ. ಸೊ ಮಾರ್ಕೆಟ್ ಅಲ್ಲಿ ಒಂದು ಪೂರ್ತಿ ನಾಲೆಡ್ಜ್ ಇರಬೇಕು, ಪೇಷನ್ಸ್ ಇರಬೇಕು. 2 ಇದೆ ಅಂದ್ರೆ ಸಕ್ಸಸ್ ನಿಮ್ ಜೊತೆಲಿ ಇರುತ್ತೆ. ನಾಲೆಡ್ಜ್ ಇಲ್ಲ ಅಂದ್ರೆ ಬೇರೆ ಆಪ್ಷನ್ ಗಳಿದಾವೆ. ಈಗ PMS, ಮಿನಿ PMS, ಮ್ಯೂಚುವಲ್ ಫಂಡ್ಸ್ ಹೀಗೆ. ಬಟ್ ಪೇಷನ್ಸ್ ಅಂತೂ ಇರಲೇಬೇಕು. ಅಲ್ಲೂ ಕೂಡ ಪೇಷನ್ಸ್ ಬೇಕು. ಪೇಷನ್ಸ್ ಇಲ್ಲ ಅಂದ್ರೆ ಅಲ್ಲೂ ಕೂಡ ಆಗೋದಿಲ್ಲ. ಸೊ ಇದೆ ಇವತ್ತಿನ ಲೆಸನ್. ಎಂಟಾರ್ ಟೆಕ್ನಾಲಜೀಸ್ ನಮಗೆ ಒಂದು ಪಾಠವನ್ನ ಕಲಿಸ್ಕೊಟ್ರೆ, ಕೇನ್ಸ್ ಟೆಕ್ನಾಲಜಿ ಕೂಡ ಒಂದು ಒಳ್ಳೆ ಪಾಠವನ್ನ ಕಲಿಸ್ಕೊಡ್ತಾ ಇದೆ. ಈ 2 ಪಾಠಗಳನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡಿ. ರಿಟರ್ನ್ಸ್ ನಂತರ ಪಾಠ ಕಲ್ತ್ರೆ ಆಟೋಮ್ಯಾಟಿಕ್ ಆಗಿ ರಿಟರ್ನ್ ಜನರೇಟ್ ಆಗುತ್ತೆ. ಸೊ ಲರ್ನಿಂಗ್ ಕಡೆ ಫೋಕಸ್ ಮಾಡಿ. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.